ಇಲ್ಲಿ ನೋಡ್ತಾ ಇದ್ರೆ ನೀವು, ಇದು ಬಲಿಕಲ್ಲು. ಪ್ರಮುಖವಾಗಿ ಇದು ಬಲಿಕಲ್ಲು ಅಂದ್ರೆ ಹರಕೆ ತೀರ್ಸೋಂಥ ಕಲ್ಲು. ನೋಡಿ ಇಲ್ಲೊಂದಿದೆ, ಜೊತೆಗೆ ಇಲ್ಲೊಂದು ಕಾಣ್ತಾ ಇದೆ, ಮತ್ತೆ ಇಲ್ಲೊಂದಿದೆ. ಯಾವುದೇ ದುಷ್ಟಶಕ್ತಿಗಳು ಮನೆಯಲ್ಲಿದ್ದರೆ ಅದು ಹೋಗ್ಲಿ ಅಂತ ಅದೊಂದು ನಂಬಿಕೆಯಿಂದ ಈ ರೀತಿ ಮಾಡ್ತಾರೆ. ಈ ಸಂದರ್ಭ ದೇವರು ಊರ ಹತ್ರ ಬರ್ತಿದ್ದಂಗೆ ಜನರೆಲ್ಲ ಹೂನಾರ ಹಾಕ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಇದಾದ ನಂತರ ಮತ್ತೊಂದು ಸಮುದಾಯ ಮತ್ತೆ ಹೊಸನೀರು ತಗೊಂಡು ಬರ್ತಾರೆ. ಇದು ಅವ್ರವ್ರ ಮನೆಗಳಿಗೆ ಅವ್ರವ್ರ ಹೊಸನೀರು ತರೋ ಅಂಥದ್ದು. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ದೃಶ್ಯಗಳು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮೂರು ಇವತ್ತು ಮಾರಿ ಹಬ್ಬದ ಮೊದಲನೇ ದಿನ ಪ್ರಿಪ್ರೇಷನ್ ಕ್ಲೀನಿಂಗ್ ಮಾಡ್ತಾ ಇದ್ರೆ ಮೇಲ್ಗಡೆ. ಇಲ್ಲಿ ಕೆಳಗಡೆನು ಚಪ್ಪರ ಕಟ್ತಾ ಇದ್ದಾರೆ. ಇವತ್ತು ಶಿವರಾತ್ರಿ ಆದ್ರೂ ನಮ್ಮೂರಲ್ಲಿ ಮಾರಿ ಹಬ್ಬಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ. ಅಂದ್ರೆ ಜಾಸ್ತಿ ಆಚರಣೆ ಮಾಡೋದು ಮಾರಿ ಹಬ್ಬ. ಎಲ್ಲ ಬಂದು ಚಪ್ರ ಕಟ್ತಾ ಇದಾರೆ. ಈ ಹಬ್ಬದ ವಿಶೇಷ ಏನಂತಂದ್ರೆ ಎಲ್ಲ ಸಮುದಾಯದವರು ಒಂದೊಂದು ಕೆಲಸ ವಹಿಸ್ಕೊಂಡು ಕೆಲಸ ಮಾಡ್ತಾರೆ. ಸ್ನೇಹಿತರೆ, ಇವತ್ತು ಸಾಯಂಕಾಲ ನೈಟು ಒಂದು 10:30ಗೆ ಇಲ್ಲಿ ಒಂದು ಎಳ್ಮರಿ ಬಲಿ ಕೊಟ್ಟು ಎಲ್ಲಾ ಮನೆಗಳಿಗೂ ಉರ್ಬತ್ತೆ ಏರ್ಸ್ಕೊಂಡ್ ಬರ್ತಾರೆ. ಇಲ್ಲಿ ನೋಡ್ತಾ ಇದ್ರೆ ನೀವು, ಇದು ಬಲಿಕಲ್ಲು. ಪ್ರಮುಖವಾಗಿ ಇದು ಬಲಿಕಲ್ಲು ಅಂದ್ರೆ ಹರಕೆ ತೀರ್ಸೋಂಥ ಕಲ್ಲು. ನೋಡಿ ಇಲ್ಲೊಂದಿದೆ, ಜೊತೆಗೆ ಇಲ್ಲೊಂದು ಕಾಣ್ತಾ ಇದೆ, ಮತ್ತೆ ಇಲ್ಲೊಂದಿದೆ. ಈ ಕಾಂಪೌಂಡ್ ಒಳಗೆ ಒಂದು ಇದೆಯಂತೆ. ಟೋಟಲ್ ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ಸುಮಾರು ಒಂದು 5-6 ಬಲಿಕಲ್ಗಳಿದಾವೆ. ಹಬ್ಬ ಸ್ಟಾರ್ಟ್ ಆದ್ರೆ ಇನ್ನು ಬಟ್ಟೆ ಒಗೆಯೋದು ಮುಗ್ದಿಲ್ಲ. ನೋಡಿ ಲೈಟಿಂಗ್ಸ್ ಅವ್ರು ಬಂದಿದ್ದಾರೆ, ಆಗ್ತಾ ಇದ್ದಾರೆ. ಲೈಟಿಂಗ್ಸ್ ನೋಡಿ ಸ್ನೇಹಿತರೆ, ಎಲ್ಲಾ ಏರಿಯಾಗಳಲ್ಲೂ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಹಾಕ್ಸಿದ್ದಾರೆ. ಜೊತೆಗೆ ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕಚ್ಮರಿ ಕೊಡೋದಕ್ಕೆ, ಬಲಿ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಅಂತಂದ್ರೆ ಉರ್ಬತ್ತ ಇಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ದೇವಸ್ಥಾನಗಳು ಲೈಟಿಂಗ್ಸ್ ಇಂದ ತುಂಬಾ ವಿಜೃಂಭಣೆಗೊಳ್ತಿದ್ದೇವೆ. ಇಲ್ಲಿನ ಪದ್ಧತಿ ಅಂತಂದ್ರೆ ತಮಟೆಯೊಂದಿಗೆ ಪ್ರತಿಯೊಂದನ್ನು ಕೂಡ ಸ್ವಾಗತ ಮಾಡಿ ಕರ್ಕೊಂಡು ಬರುವಂತದ್ದು. ತಮಟೆಯೊಂದಿಗೆ ಈಗ ಎಬ್ರ ಮತ್ತೆ ಮರಿಯನ್ನ ತಗೊಂಡು ಬರ್ತಾ ಇದ್ದಾರೆ. ಇದನ್ನ ನೋಡೋಕೆ ಅಂತಾನೆ ಇವತ್ತು ಸಲ ನಿದ್ದೆಗೆಟ್ಟು ಬರ್ತಾರೆ. ಇದೇ ಒಂಥರ ಖುಷಿ ಅವ್ರಿಗೆ. ಮರಿನ ಇಲ್ಲೇ ಯಾಕೆ ಬಲಿ ಕೊಡ್ತಾರೆ ಅಂತಂದ್ರೆ ಇದು ಅಂಕದ ಕಲ್ಲು. ಇದು ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಇಲ್ಲಿ ಪ್ರತಿ ವರ್ಷ ಒಂದೊಂದು ಮರಿಯನ್ನ ಬಲಿ ಕೊಟ್ಟು ಉರ್ಬತ್ತೆ ಹರ್ಚಕ್ಕೆ ಪ್ರಾರಂಭ ಮಾಡ್ತಾರೆ. ಉರ್ಬತ್ತನ ಯಾಕೆ ಎರ್ಚ್ಕೊಂಡು ಹೋಗ್ತಾರೆ ಅಂತಂದ್ರೆ ಊರೊಳಗಡೆ ಯಾವುದೇ ದುಷ್ಟಶಕ್ತಿಗಳು ಬರಬಾರ್ದು ಅಂತ. ಮನೆಗೂ ಭತ್ತ ಎರ್ಚೋದ್ರಿಂದ ಯಾವುದೇ ದುಷ್ಟಶಕ್ತಿಗಳು ಮನೇಲಿದ್ರೆ ಅದು ಹೋಗ್ಲಿ ಅಂತ ಅದೊಂದು ನಂಬಿಕೆಯಿಂದ ಈ ರೀತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಮನೆ ಡೋರ್ ಓಪನ್ ಮಾಡಿ ಭತ್ತ ಎರ್ಚೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎರಡನೇ ದಿನ ಸಂಪ್ರದಾಯದಂತೆ ತಮಟೆ ವಾದ್ಯಗಳೊಂದಿಗೆ ಸತ್ಗೆ ಸ್ವರೂಪಣೆಗಳೊಂದಿಗೆ ಹೊಸನೀರು ತರೋದಕ್ಕೆ ಕರ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದಾರೆ. ಯುವಕರಂತೂ ಫುಲ್ಲು ಜೋಶಲ್ಲಿದ್ದಾರೆ. ಇಲ್ಲಿ ಎಲ್ಲರೂ ಹೊಸನೀರು ತರಲ್ಲ, ಕೇವಲ ಮಾರಿಕೊಲ್ದವರು ಮಾತ್ರ ಹೊಸನೀರು ತಗೊಬರ್ತಾರೆ. ಈಗ ಮಾರಿಕೊಲ್ದವರೆಲ್ಲ ಒಂದೆಡೆ ಸೇರಿದ್ದಾರೆ. ಈಗ ಇವರನ್ನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಹಬ್ಬಕ್ಕೆ ಯಾರೇ ಎಲ್ಲೇ ಇದ್ರೂ ಕೂಡ ಈ ಹಬ್ಬಕ್ಕೆ ರಜಾ ಹಾಕೊಂಡು ಬಂದೇ ಬರ್ತಾರೆ, ಮಿಸ್ ಮಾಡಲ್ಲ. ಯಾಕೆ ಅಂತಂದರೆ ಇದೇ ನಮಗೆ ದೊಡ್ಡ ಹಬ್ಬ, ಮತ್ತು ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋದರಿಂದ ಇದೊಂಥರ ವೈಭವದ ಹಬ್ಬ ನಮಗೆ. ಈಗ ದೇವಸ್ಥಾನದ ಹತ್ರ ಬಂದು ಎಲ್ಲ ಒಟ್ಟಿಗೆ ಸೇರಿದ್ದಾರೆ. ಈಗ ಹೊರಗಡೆ ಪೂಜಾರಿ ಅವರು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಒಳಗಡೆಯಿಂದ ಪೂಜಾರಿ ಅವರು ಬರ್ತಾ ಇದ್ದಾರೆ. ಈಗ ಊರಿಂದ ಹೊರಗಡೆ ಹೋಗಿ ಹೊಸನೀರು ಮತ್ತು ಬೊಮ್ಮದೇವರು ಎರಡನ್ನೂ ತಗೊಂಡು ಬರ್ತಾರೆ. ಮೊದಲೆಲ್ಲ ಹಳ್ಳ ಕೊಳ್ಳಗಳು ಹರಿತಾ ಇತ್ತು, ಅವಾಗ ನೀರನ್ನು ಹೊರಗಡೆಯಿಂದ ತರ್ತಾಯಿದ್ರು. ಈಗ ಮೋಟ್ರ್ ನೀರನ್ನೇ ತಗೊಂಡು ಈಗೆಲ್ಲ ಸೇರಿ ಗಂಗೆ ಪೂಜೆಯನ್ನು ಮಾಡ್ತಾರೆ. ಹಳೆಯ ಪದ್ಧತಿಯಂತೆ ಈಗಲೂ ಕೂಡ ಪಂಚನ ಬಳಸ್ತಾರೆ. ಯಾಕೆ ಅಂತಂದರೆ ಮೊದಲೆಲ್ಲ ಬೆಳಕಿರಲಿಲ್ಲ, ಹಾಗಾಗಿ ಅದನ್ನು ಬಳಸ್ತಾ ಇದ್ರು. ಈಗ ಸಂಪ್ರದಾಯಂತೆ ಅದನ್ನು ಕೂಡ ಈಗ ಬಳಸ್ಕೊಂಬರ್ತಾ ಇದ್ದಾರೆ. ಬೊಮ್ಮದೇವ್ರು ನೋಡೋಕ್ಕೆ ಅಂತಲೇ ಈಗ ಜನ ಎಲ್ಲ ಬಂದು ಸೇರ್ತಾ ಇದ್ದಾರೆ. ನಮ್ಮ ಅಕ್ಕಪಕ್ಕದ ಊರುಗಳು ಕೂಡ ಬಂದು ಇಲ್ಲಿ ಸೇರ್ತಾರೆ. ಮತ್ತು ಹರಕೆ ಮಾಡ್ಕೊಂಡವರು ಕೂಡ ಇವತ್ತೇ ಬಂದು ಇಲ್ಲಿ ಜಮಾವಣೆಗೊಳ್ತಾರೆ. ಇವತ್ತು ನಮ್ಮೂರು ಲೈಟಿಂಗ್ಸಿಂದ ಸ್ವರ್ಗನೇ ಸೃಷ್ಟಿಯಾದಂತೆ ಕಾಣ್ತಾ ಇದೆ.
ನೋಡಿ ಎಷ್ಟು ಜನ ಬಂದು ನಿಂತಿದ್ದಾರೆ. ದೇವರು ಊರ ಹತ್ರ ಬರ್ತಿದ್ದಂಗೆ ಜನರೆಲ್ಲ ಹೂನಾರ ಹಾಕ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದೊಂದು ಹೂನಾರ ಇಟ್ಕೊಂಡು ನಾನು ಮೊದಲು ಹಾಕ್ಬೇಕು ಅನ್ನೋದೊಂದು ಆಸೆಯಿಂದ ಎಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಅದರಂತೆ ಈಗೆಲ್ಲ ಹೂನಾರ ಹಾಕ್ತಾ ಇದ್ದಾರೆ, ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹುಡುಗರೆಲ್ಲ ಉತ್ಸಾಹದಿಂದಿದ್ದಾರೆ. ಜೊತೆಗೆ ಅಲ್ಲಿ ನಮ್ಮ ಸತ್ಕ ಸರಪಣೆಗಳಿಂದ ತುಂಬ ವಿಜೃಂಭಣೆಯಿಂದ ಕಾಣ್ತಾ ಇದೆ. ಲೈಟಿಂಗ್ಸ್ ಅಂತೂ ಅದ್ದೂರಿಯಾಗಿದೆ. ಜನಸಾಗರವೇ ಹರಿದು ಬರ್ತಿದೆ. ಅದರಲ್ಲೂ ಯೂತ್ಸ್ ಅಂತೂ ತುಂಬ ಇದ್ದಾರೆ. ನೋಡಿ ದೇವಸ್ಥಾನದ ಮೇಲೆಲ್ಲ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಸುತ್ತಮುತ್ತ ಈಗ ಜನ ಎಲ್ಲ ಬಂದು ಸೇರಿದ್ದಾರೆ ಬೊಮ್ಮದೇವ್ರನ್ನ ನೋಡೋದಕ್ಕೆ. ಇದು 2ನೇ ದಿನ ಪ್ರಮುಖ ಘಟ್ಟ. ಯಾಕೆ ಅಂತಂದರೆ ಇದನ್ನು ನೋಡೋದಕ್ಕೆ ಅಂತಲೇ ನಮ್ಮೂರಿನ ಸುತ್ತಮುತ್ತಲಿನವರು ಮತ್ತು ನಮ್ಮ ಊರಿನವರು ತುಂಬ ಕಾತರತೆಯಿಂದ ಕಾಯ್ತಾರೆ ಅಂತ ಒಂದು ಸಮಯ ಇದು. ಕೆಲವೊಂದು ದೃಶ್ಯಗಳನ್ನು ಹೇಳೋದಕ್ಕಾಗಲ್ಲ, ನೀವೇ ನೋಡ್ಕೊಂಬನ್ನಿ. ಇದಾದ ನಂತರ ಮತ್ತೊಂದು ಸಮುದಾಯ ಮತ್ತು ಹೊಸನೀರು ತಗೊಂಡು ಬರ್ತಾರೆ. ಇದು ಅವ್ರವ್ರ ಮನೆಗಳಿಗೆ ಅವ್ರವ್ರ ಹೊಸನೀರು ತರೋ ಅಂಥದ್ದು. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ದೃಶ್ಯಗಳು. ಈಗ ಹೊಸನೀರು ತಂದ ನಂತರ ದೇವರಿಗೆ ಮಡೆ ಬೇಯಿಸೋದಕ್ಕೆ ಇಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದರಂತೆ ಜನ ಎಲ್ಲ ಇಲ್ಲಿ ಮಡೆ ಬೇಯಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಎಲ್ಲರ ಪಾತ್ರೆಯಿಂದ ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ತಗೊಳ್ತಾ ಇದ್ದಾರೆ. ಯಾಕೆಂದರೆ ದೇವರಿಗೆ ಆವಾಗಲೇ ತೋರಿಸ್ದಂಗೆ ಮಡೆ ಬೇಯಿಸೋದಕ್ಕೆ ಎಲ್ಲರ ಪಾತ್ರೆಯಿಂದನೂ ಒಂದು ಸ್ವಲ್ಪ ಅಕ್ಕಿಯನ್ನು ತಗೊಳ್ತಾರೆ. ನಂತರ ಪೂಜಾರಿಯವರಿಂದ ಎಲ್ಲರಿಗೂ ತೀರ್ಥ ಎರಚಿದ ನಂತರ
ಈಗ ಎಲ್ಲರೂ ಒಲೆ ಕಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬಹುದೂರದಲ್ಲಿ ಬಂದು ಯೋಚನೆ ಮಾಡ್ತಾರೆ. ನೋಡಿದೆಯಾ ಅರ್ಜುನ, ಅಣ್ಣನಾಗಿರ್ತಕ್ಕಂಥ ಧರ್ಮರಾಜನು ಮಾಡುವ ಅನ್ಯಾಯವನ್ನ ನಮಗಿಂತಲೂ ಚಿಕ್ಕವರಾಗಿರಬಹುದಾದ ನಕುಲ ಸಹದೇವರು ನಮಗೆ ಹಿರಿಯವರು, ನಾವು ಅವರ ಕೈ ಕೆಳಗಿನ ಆಳುಗಳು. ಬೆಳಗಿನ ಜಾವ 4 ಗಂಟೆಗೆ ಕೇಳ್ದೇವ್ರನ್ನ ತಗೊಂಡೋಗಕ್ಕೆ ಬರ್ತಾರೆ. ಇದು ಕೇವಲ ಒಂದು ಕುಟುಂಬದವರು ಮಾತ್ರ ಈ ದೇವ್ರನ್ನ ತಗೊಂಡೋಗೋದು, ಬೇರೆ ಯಾರೂ ತಗೊಂಡೋಗಲ್ಲ. ಕೇಳುಗರು ಅಂತ ಅವ್ರನ್ನ ಕರೀತಾರೆ. ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ ದೇವರಿಗೆ ಬಾಯಿ ಬೀಗ ಚುಚ್ಚಿಸ್ಕೊಂಬರ್ತೀನಿ ಅಂತಂದರೆ ಅಂಥವ್ರು ಇಲ್ಲಿ ಬಾಯಿ ಬೀಗ ಚುಚ್ಚಿಸ್ಕೊಂಡು ಈ ದೇವ್ರ ಜೊತೆಗೆ ಹೊರಡ್ತಾರೆ. ನೋಡಿ, ನೀವು ನೋಡ್ತಾ ಇದ್ದಾರೆ ಬಾಯಿ ಬೀಗ ಚುಚ್ತಾ ಇದ್ದಾರೆ. ಈ ದೇವರನ್ನು ಮೆರವಣಿಗೆ ಮುಖಾಂತರ ಅಂಕದ ಕಲ್ಲವರೆಗೂ ತಗೊಂಡು ಬರ್ತಾರೆ. ಅಲ್ಲಿ ಪೂಜೆ ಮಾಡಿದ ನಂತರ ಅಷ್ಟೇ ಅದನ್ನು ಮುಕ್ತಾಯಗೊಳಿಸ್ತಾರೆ. ಸುಮಾರು ಒಂದು 15,000 ರೂಪಾಯಿ ಪಟಾಕಿಯನ್ನು ತರಿಸಿದ್ದಾರೆ ನಮ್ಮ ಹುಡುಗರು. ಈಗ ನೀವು ನೋಡ್ತಾ ಇದ್ದೀರಾ, ಈಗ ಕೇಲ್ ಬಂದು ಅಲ್ಲಿ ಪೂಜೆ ಪ್ರಾರಂಭ ಮಾಡಿದ್ದಾರೆ. ಕೇಲ್ಗುಂಬವನ್ನು ಈಗ ತಂದು ಅಂಕದ ಕಲ್ಲ ಹತ್ರ ಇರಿಸಿ, ಈಗ ಎಲ್ಲ ಯಾರ್ಯಾರು ತಂಬಿಟ್ಟು ತಂದಿರ್ತಾರೆ ಅದನ್ನೆಲ್ಲ ತಂಬಿಟ್ಟಿನ ಪೂಜೆ ಮಾಡ್ತಾರೆ. ಕೇಲ್ಗುಂಬ ದೇವರನ್ನ ತರುವಂಥ ಹುಡುಗರು 18 ವರ್ಷಕ್ಕಿಂತ ಕೆಳಗಿರಬೇಕು, ಜೊತೆಗೆ ಆ ದಿನ ಉಪವಾಸವನ್ನು ಮಾಡಿರಬೇಕು. ಸುಮಾರು ವರ್ಷಗಳಿಂದನೂ ಇವರು ಕುಟುಂಬದವರೇ ಕೇಲವನ್ನು ತರ್ತಾ ಇದ್ದಾರೆ. ಅವರ ಮನೆಯವರು ಯಾರಾದರೂ ಹುಡುಗರು ಒಬ್ಬರಲ್ಲ ಒಬ್ಬರು ತಗೊಂಡು ಬರ್ತಾ ಇದ್ದಾರೆ. ತುಂಬ ಸುಸ್ತಾಗಿರುತ್ತೆ, ಹಾಗಾಗಿ ದೇವಸ್ಥಾನಕ್ಕೆ ಆ ಹುಡುಗನನ್ನು ಕರ್ಕೊಂಡು ಹೋಗ್ತಾರೆ. ನಂತರ ಇಲ್ಲಿ ಮಾರಮ್ಮನಿಗೆ ಯಾರೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಎಳೆಮರಿಗಳನ್ನ ತಂದು ಇಲ್ಲಿ ದೇವಸ್ಥಾನ ಹತ್ರ ಕೊಡ್ತಾರೆ. ಇವನ್ನ ಮುಮ್ಮಡಿ ಮರಿಗಳು ಅಂತ ಕರೀತಾರೆ. ಈ ಮರಿಗಳನ್ನೇ ಫಸ್ಟು ಬಲಿ ಕೊಡುವಂಥದ್ದು. ಆನಂತರವಷ್ಟೇ ಹೊರಗಡೆ ಯಾರೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ ಅವರು ಹೊರಗಡೆ ಬಲಿ ಕೊಡ್ತಾರೆ. ಕೇಳಿ ಬಂದ ನಂತರ ಇಲ್ಲಿ ಯಾರೆಲ್ಲ ಮಡೆ ಅನ್ನಗಳನ್ನ ಬೇಯಿಸಿರ್ತಾರೆ ಅದನ್ನು ಅವ್ರವ್ರ ಮನೆಗೆ ತಗೊಂಡೋಗ್ತಾರೆ. ಈಗ ಯಾರೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಮರಿಗಳನ್ನ ಈಗ ದೇವಸ್ಥಾನದ ಹತ್ರ ತಗೊಬರ್ತಾರೆ. ಸುಮಾರು ಒಂದು 5 ಗಂಟೆ 5:15ಗೆಲ್ಲ ಇದು ಪ್ರಾರಂಭ ಆಗುತ್ತೆ. ಮೂರನೇ ದಿನ ಮಂಗಳವಾರ ಬೆಳಿಗ್ಗೆ ಪೂಜೆ ಮಾಡಿಸ್ತಾ ಇರ್ತಾರೆ. ಹಳ್ಳಿ ಊರವರೆಲ್ಲ ಬಂದು ಪೂಜೆ ಮಾಡಿಸ್ತಾ ಇರ್ತಾರೆ. ದೇವಸ್ಥಾನದ ಕೌಂಟರ್ನಲ್ಲಿ ಕೊಟ್ಟು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಆ ಮಹಾತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ನಾಲ್ಕನೇ ದಿನ ತಮಟೆಯೊಂದಿಗೆ ಸತ್ಕೆ ಸ್ವರೂಪಣೆ ತಗೊಳ್ಳೋಕ್ಕೆ ಬಂದಿದ್ದಾರೆ. ಈಗ ಇಲ್ಲಿ ನಮ್ಮ ಏರಿಯಾದಿಂದ ಸತ್ಕೆ ಸ್ವರೂಪಣೆ ದೇವಸ್ಥಾನದ ಹತ್ರ ಹೋಗ್ತವೆ. ಅಲ್ಲಿ ದೇವಸ್ಥಾನದಲ್ಲಿ ದೇವರನ್ನ ಆಭರಣಗಳನ್ನೆಲ್ಲ ತೆಗೆದು ದೇವರ ಮೂರ್ತಿಯನ್ನು ಎಳ್ಳಿನಿಂದ ಸ್ವಚ್ಛಗೊಳಿಸ್ತಾರೆ. ಇನ್ನೇನೋ ಸ್ವಲ್ಪ ಹೊತ್ತಲ್ಲೇ ಪೆಟ್ಟಿಗೆ ಹೋಗೋಕ್ಕೆ ರೆಡಿಯಾಗಿರೋದ್ರಿಂದ ಎಲ್ಲ ಹುಡುಗರು ಬಂದು ಇಲ್ಲಿ ಸೇರ್ತಾರೆ. ಒಂದಷ್ಟು ಫನ್ಗಳು ಮಾಡಿಕೊಂಡು ತುಂಬ ದಿನಗಳಾದಮೇಲೆ ಇಲ್ಲಿ ಒಂದಷ್ಟು ಸ್ನೇಹಿತರನ್ನೆಲ್ಲ ಮೀಟ್ ಮಾಡ್ತಾರೆ. ಅವರ ಒಂದಷ್ಟು ಖುಷಿ ವಿಚಾರಗಳನ್ನು ಶೇರ್ ಮಾಡ್ಕೋತಾರೆ. ನಮ್ಮೂರಿನ ಈ ಹಬ್ಬ ಎಲ್ಲರೂ ಒಟ್ಟುಗೂಡೋದಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಅದಕ್ಕಾಗಿ ಯಾರೇ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ, ಎಷ್ಟೇ ದೂರದಲ್ಲಿದ್ದರೂ ಕೂಡ ಅವರು ಇಲ್ಲಿಗೆ ಬಂದುಬಿಡ್ತಾರೆ. ಈ ಹಬ್ಬಕ್ಕಂತೂ ಮಿಸ್ ಮಾಡಲ್ಲ. ಈಗ ದೇವರ ಮೂರ್ತಿಯನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಸ್ವಚ್ಛಗೊಳಿಸಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಪೂಜೆ ಪ್ರಾರಂಭ ಮಾಡ್ತಾರೆ. ಊರಿನ ಜನ ಎಲ್ಲ ಬಂದು ಈಗ ಸೇರಿದ್ದಾರೆ. ಸತ್ಕೆ ಸ್ವರೂಪಣೆ ಕೂಡ ಸಿದ್ಧವಾಗಿದ್ದಾವೆ. ಊರಿನ ಜನರೆಲ್ಲ ಈ ದೃಶ್ಯವನ್ನು ನೋಡೋದಕ್ಕೆ ತುಂಬ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ಹಬ್ಬದ ಕೊನೆಯ ದಿನ.
ಇಲ್ಲಿಗೆ ಹಬ್ಬ ಮುಕ್ತಾಯ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.